ವಿಧಾನ ಪರಿಷತ್ ಚುನಾವಣೆಗಳ ಅಡ್ಡ ಮತದಾನ. ಬಿಜೆಪಿ ಜೆಡಿಎಸ್ನಿಂದ 11 ಶಾಸಕರು ಕಾಂಗ್ರೆಸ್ಸಿಗೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಈ ಇಶ್ಯೂನ ಬಿಜೆಪಿ ಅವರು ಹ್ಯಾಂಡಲ್ ಮಾಡ್ತಾ ಇರುವ ರೀತಿಯೇ ಒಂದು ಥರ ಆದರೆ ಜೆಡಿಎಸ್ನವರು ಹ್ಯಾಂಡಲ್ ಮಾಡ್ತಾ ಇರುವ ರೀತಿ ಇನ್ನೊಂದು ಥರ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅನ್ಕೊಂಡ ಹಂಗೆ ಆಗಿದ್ರೆ ಧರ್ಮಸ್ಥಳಕ್ಕೆ ಎಲ್ಲ ಶಾಸಕರನ್ನು ಕರ್ಕೊಂಡೋಗಿ ಅಲ್ಲೊಂದು ಶಾಸಕಾಂಗ ಪಕ್ಷದ ಸಭೆ ಮಾಡಿ ಮಂಜುನಾಥನ ಮುಂದೆ ಆಣೆ ಮಾಡಿಸಿಬಿಡಬೇಕಾಗಿತ್ತು. ಬಹಳ ಭಾವನಾತ್ಮಕವಾಗಿ ಈ ಮಾತನ್ನು ವಿಜಯೇಂದ್ರ ಅವರು ಹೇಳಿದ್ರು. ಆ ನಂತರ ಪಕ್ಷದ ಹಿರಿಯ ಸದಸ್ಯರುಗಳಿಂದಲೇ ಇದು ಬೇಡ ಅನ್ನುವ ಸಲಹೆ ಬಂತು. ಅದಕ್ಕೆ ವಿಜಯೇಂದ್ರ ಅವರು ವರಿಷ್ಠರಿಗೆ ವಿವರಣೆಯನ್ನ ಕೊಟ್ಟು ದೆಹಲಿಯಿಂದ ನೇರವಾಗಿ ನಿನ್ನೆ ಮಂಗಳೂರಿಗೆ ಬಂದರು. ಇವತ್ತು ಬೆಳಗ್ಗೆ ಧರ್ಮಸ್ಥಳಕ್ಕೆ ಆಗಮಿಸಿ ಮಂಜುನಾಥನ ದರ್ಶನ ಪಡೆದು ಧರ್ಮಸ್ಥಳದಲ್ಲೇ ಪತ್ರಿಕಾಗೋಷ್ಠಿ ನಡೆಸಿದರು ವಿಜಯೇಂದ್ರ ಅವರು. ಶಾಸಕರ ಅಡ್ಡ ಮತದಾನ ನನ್ನನ್ನು ಸೇರಿ ಕಾರ್ಯಕರ್ತರಿಗೆ ನೋವು ತಂದಿದೆ. ಆ ನೋವಿನಲ್ಲಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಅಂದಿದ್ದೆ. ಪಕ್ಷದ ಹಿರಿಯರು ಬೇಡ ಅಂದ್ರು. ಅವರ ಮಾತಿಗೆ ಗೌರವ ಕೊಟ್ಟು ಮಂಜುನಾಥನ ದರ್ಶನಕ್ಕೆ ಬಂದಿದ್ದೀನಿ ಅಂತ. ಅಡ್ಡ ಮತದಾನದ ನಂತರ ವಿಜಯೇಂದ್ರರ ನಾಯಕತ್ವದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ರೀತಿಯ ಪ್ರಶ್ನೆಗಳನ್ನು ಎತ್ತೋ ಹಂಗಾಯಿತು. ಡಿ.ಕೆ. ಶಿವಕುಮಾರರಿಗೂ ವಿಜಯೇಂದ್ರರಿಗೂ ವ್ಯವಹಾರಿಕ ಸಂಬಂಧಗಳಿದ್ದಾವೆ ಅನ್ನುವ ಮಟ್ಟಕ್ಕೆ ಯಾರ್ಯಾರೋ ಪೋಸ್ಟ್ಗಳನ್ನು ಹಾಕೋದು. ಅದಕ್ಕೆ ವಿಜಯೇಂದ್ರರ ಸ್ಪಷ್ಟೀಕರಣ ಇವತ್ತು. ಧರ್ಮಸ್ಥಳದ ಪವಿತ್ರ ಕ್ಷೇತ್ರದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಡಿ.ಕೆ. ಶಿವಕುಮಾರ್ ಜೊತೆ ವ್ಯವಹಾರಿಕ ಸಂಬಂಧ ಇಲ್ಲ. ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಸಹಜ ಗೌರವ ಕೊಟ್ಟಿದ್ದೀನಿ ಅಂದ್ರು. ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಅಡ್ಡ ಮತದಾನ ನನ್ನನ್ನು ಸೇರಿದಂತೆ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಬಹಳ ನೋವನ್ನ ವ್ಯಕ್ತಪಡಿಸಿದ್ದಾರೆ, ಬಹಳ ನೋವನ್ನ ಅನುಭವಿಸಿದ್ದಾರೆ. ಬಿಜೆಪಿಯ ನಮ್ಮ ಶಾಸಕರುಗಳಾದಂತ ಅಡ್ಡ ಮತದಾನ ಬೇರೆ ಬೇರೆ ಚರ್ಚೆಗಳನ್ನು ಕೂಡ ರಾಜ್ಯಾದ್ಯಂತ ಹುಟ್ಟಾಕಿರ್ತಕ್ಕಂಥದ್ದು ಕೂಡ ನಾನು ಗಮನಿಸ್ತಾ ಇದ್ದೇನೆ. ನನ್ನ ಮನಸ್ಸು ಕೂಡ ಅಗಾಧವಾದಂತ ಘಾಸಿಯಾದಂತ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗ್ಬೇಕು, ಶಾಸಕರು ಸನ್ನಿಧಿಯಲ್ಲಿ ಸತ್ಯಾಸತ್ಯತೆ ತಿಳಿದುಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದು ನಿಜ. ಪಕ್ಷದ ಎಲ್ಲ ಹಿರಿಯ ನಾಯಕರ ಅಭಿಪ್ರಾಯದ ಮೇರೆಗೆ ಇಲ್ಲ ವಿಜಯೇಂದ್ರ ಅವರೇ, ಇದಕ್ಕೆ ನಾವು ಅಲ್ಲಿ ತನಕ ತೆಗೆದುಕೊಂಡು ಹೋಗೋದು ಬೇಡ, ವರಿಷ್ಠರ ಗಮನಕ್ಕೆ ತರೋಣ, ಇಂದೆಲ್ಲ ನಾಳೆ ಸತ್ಯ ಏನು ಅಂತ ಹೇಳಿ ಗೊತ್ತಾಗೇ ಆಗ್ತದೆ, ಅಲ್ಲಿಂದ ಮುಂದುವರ್ಸೋದು ಬೇಡ ಅಂತೇಳಿ ನನಗೆ ಕಿವಿ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಅವರೆಲ್ಲರ ಮಾತಿಗೆ ಗೌರವ ಕೊಟ್ಟು, ಆದ್ರೂ ಕೂಡ ನಾನು ಈ ಕ್ಷೇತ್ರದ ಪರಮ ಭಕ್ತನಾಗಿ ನಾನು ಬಂದು ದೇವರ ದರ್ಶನ ಪಡೆದುಕೊಳ್ಬೇಕು, ಮಂಜುನಾಥೇಶ್ವರ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ನಾನು ಬಂದಿದ್ದೇನೆ. ಸಾಕಷ್ಟು ಅಪಪ್ರಚಾರಗಳು ಅವತ್ತು ಕೂಡ ಆಯಿತು, ಇವತ್ತು ಕೂಡ ಆಗ್ತಾ ಇದೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನಾವು ಮಾತನಾಡ್ತಾ ಇದ್ದೇನೆ. ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ನಾನು ಏನ್ ಮಾತನಾಡ್ತಿದ್ದೇನೆ ಅಂತಕ್ಕಂಥ ಅರಿವು ಕೂಡ ನನಗಿದೆ. ಏನು ಅಡ್ಡ ಮತದಾನ ಆದಾಗ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ನಾಡಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವ್ಯವಹಾರಿಕ ಸಂಬಂಧ
ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಮಧ್ಯೆ ಇರತಕ್ಕಂತ ಆತ್ಮೀಯತೆ ಎಲ್ಲೋ ಒಂದ್ ಕಡೆ ನಾನೇ ಅಡ್ಡ ಮತದಾನಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೇನೆ ಅನ್ನುವ ಆರೋಪಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಪತ್ರಿಕಾ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ನಮ್ಮವರೇ ಅನ್ನೋ ಅರಿವು ಕೂಡ ನನಗಿದೆ. ಆದ್ರೆ ನಾನಿವತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ, ರಾಜ್ಯದ ಅಧ್ಯಕ್ಷನಾಗಿ ಇಂಥ ಕೀಳು ಮಟ್ಟದ ಕೆಲಸವನ್ನು ಮಾಡತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರ ಮತ್ತೆ ಡಿ ಕೆ ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧವೂ ಕೂಡ ಇಲ್ಲ, ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ಏನ್ ಗೌರವ ಕೊಡಬೇಕಿತ್ತು ನಾನು ಕೊಟ್ಟಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನ್ ಗೌರವ ಕೊಡಬೇಕು ಕೊಡ್ಲೇಬೇಕಾಗ್ತದೆ ಒಬ್ಬ ಶಾಸಕನಾಗಿ. ಅದು ಬಿಟ್ರೆ ನಮ್ಮ ನಡುವೆ ಯಾವುದೇ ಒಂದು ಆತ್ಮೀಯತೆ ವ್ಯವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನ ನಾನು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ವಿಷಯವನ್ನ ವಿಜಯೇಂದ್ರ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆ ನನಗೆ ಯಾವುದೇ ವ್ಯವಹಾರಿಕ ಸಂಬಂಧ ಇಲ್ಲ, ಅಪಪ್ರಚಾರ ನಡೆಸುವವರಿಗೆ ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸಿದ್ದೇನೆ ಅಂತ. ಇನ್ನು ಅಡ್ಡ ಮತದಾನದ ನಂತರ ಬಿಜೆಪಿ ಒಂದು ಸಮಿತಿಯನ್ನ ರಚನೆ ಮಾಡ್ತು, 3 ಸದಸ್ಯರ ಸಮಿತಿ ವರದಿ ಕೊಡೋದಕ್ಕೆ. ಸಿಟಿ ರವಿ, ಎನ್ ಮಹೇಶ್ ಮತ್ತು ಮಹೇಶ್ ತೆಂಗಿನಕಾಯಿ ಇದ್ದಾರೆ. ಅದರಲ್ಲಿ ಸತ್ಯಶೋಧನಾ ಸಮಿತಿ ನಾಳೆ ಪ್ರಿಲಿಮಿನರಿ ರಿಪೋರ್ಟ್ ಕೊಡ್ತಾರಂತೆ. ಅಂತಿಮ ವರದಿ ಇನ್ನು ತಡ ಆಗುತ್ತಂತೆ. ಅಡ್ಡ ಮತದಾನ ಮಾಡಿದ ಶಾಸಕರುಗಳನ್ನ ಪತ್ತೆ ಹಚ್ಚೋದಕ್ಕಿನ್ನೂ ಸಮಯ ಬೇಕು ಅಂತ ಇರುತ್ತಂತೆ ವರದಿಯಲ್ಲಿ. ಯಾವ ಹೆಸರುಗಳನ್ನು ಉಲ್ಲೇಖಿಸುವುದಿಲ್ಲ ಅಂತ ಮಾಹಿತಿ ಇದೆ. ಅನುಮಾನ ಇರುವ ಶಾಸಕರುಗಳ ಮೇಲೆ ಕಣ್ಗಾವಲಿಡ್ತಾರಂತೆ. ಇಂಥವರ ಮೇಲೆ ಅನುಮಾನ ಇದೆ ಅನ್ನುವುದನ್ನು ಕೂಡ ವರದಿಯಲ್ಲಿ ಉಲ್ಲೇಖಿಸುವುದಿಲ್ಲವಂತೆ. ಹಾಗಾದ್ರೆ ಏನಿರುತ್ತೆ ನಾಳೆಯ ವರದಿಯಲ್ಲಿ? ವಿಧಾನ ಪರಿಷತ್ ಚುನಾವಣೆಗಳ ಬಗ್ಗೆ ರಾಜ್ಯ ಬಿಜೆಪಿ ತೋರ್ಪಡಿಸಿದ ನಿರ್ಲಕ್ಷ್ಯವನ್ನು ಉಲ್ಲೇಖಿಸ್ತಾರಂತೆ. ಸರಿಯಾದ ಮುನ್ನೆಚ್ಚರಿಕೆ ತಗೊಂಡಿದ್ದಿದ್ರೆ ಹಿಂಗ ಮುಜುಗರ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ನವರು ರೆಸಾರ್ಟ್ಗೆ ಶಾಸಕರುಗಳನ್ನ ಕರ್ಕೊಂಡೋಗಿ ಅಣಕು ಮತದಾನವನ್ನ ಕೂಡ ಮಾಡಿಸಿ ಬಿಟ್ಟರು. ಬಿಜೆಪಿಯಲ್ಲಿ ಅದ್ಯಾವುದೂ ಇರಲಿಲ್ಲ. ಯಾವ ಶಾಸಕರು ಯಾವ ಕ್ಯಾಂಡಿಡೇಟಿಗೆ ವೋಟ್ ಹಾಕಬೇಕು ಅನ್ನುವ ಪಟ್ಟಿ ಕೂಡ ತುಂಬಾ ತಡವಾಗಿ ಮಾಡಲಾಯಿತು. ವಿಪ್ ಕೊಟ್ಟಿದ್ದು ಕೂಡ ತಡವಾಗಿ. ಇದೆಲ್ಲ ಅಂಶಗಳು ವರದಿಯಲ್ಲಿದ್ದಾವೆ ಅನ್ನುವ ಮಾಹಿತಿಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.